ಯುದ್ಧ ಮಾಡಬೇಕಾದ್ರೆ ತಾಳ್ಮೆ ಬೇಕು, ಜೊತೆಗೆ ತಯಾರಿ ಬೇಕು, ಅವಸರ ಬೇಡ. ಎಲ್ಲಾ ರೀತಿ ತಯಾರಿ ಮಾಡಿಕೊಂಡೇ ಯುದ್ಧ ಮಾಡ್ತಾರೆ. ಧಾರವಾಡ ನಿವೃತ್ತ ಯೋಧ ಭೀಮಪ್ಪ ಜಾಧವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಶ್ಮೀರದಲ್ಲಿ ಉಗ್ರರಿಗೆ ಸ್ಥಳೀಯರೇ ಬೆಂಬಲ ಕೊಡ್ತಾರೆ. ಕಾರ್ಗಿಲ್ ಯುದ್ಧದ ದಿನಗಳನ್ನ ಭೀಮಪ್ಪ ಅವರು ಮೆಲುಕು ಹಾಕಿದ್ದಾರೆ. ಕಾಶ್ಮೀರದ ಅನಂತ್ನಾಗ್ನಲ್ಲಿ 8 ವರ್ಷ ಇವರು ಸೇವೆಯನ್ನ ಸಲ್ಲಿಸಿದ್ರು. ಅಲ್ಲಿ ಪಾಕಿಸ್ತಾನಿ ಜನ ಆಗಲಿ ಕಾಶ್ಮೀರಿ ಆಗಲಿ ಅವರು ಚೇರ ನೋಡಕ್ಕೆ ಸೇಮ್. ಉಗ್ರವಾದಿ ಯಾರು ಮತ್ತು ಅಲ್ಲಿ ಲೋಕಲ್ ಯಾರು ಒಟ್ಟು ಏನು ಗುರ್ತಾಗೋದಿಲ್ಲ. ಹಿಂಗಾಗಿ ಏನಕ್ಕೈತಿ ನಮ್ಮ ಡಿಫೆನ್ಸ್ನವ್ರಿಗೇನು ಅವ್ರನ್ನ ಕಂಡು ಹಿಡಿಯೋಕೆ ಒಂದು ಸ್ವಲ್ಪ ಕಠಿಣ ಆಕೈತಿ. ಆದ್ರೆ ಮತ್ತೊಂದು ಏನಂತಂದ್ರೆ ಉಗ್ರವಾದಿಗಳು ಏನು ಮಾಡ್ತಾರೋ ನೈಟ್ ಟೈಮ್ನಾಗ ಹಮ್ಲಾ ಮಾಡ್ತಾರೋ, ಡೇದಾಗ ಅವ್ರು ಎಲ್ಲಿ ಹೋಗ್ತಾರೋ ಅಲ್ಲಿ ಜನ ಲೋಕಲ್ ಜನನ ಅವ್ರನ್ನ ಏನು ಮಾಡ್ತಾರೋ ಚುಪಾಸ್ತಾರ. ಆ ಒಂದು ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ಪ್ರಯೋಜನ ತಗೊಂಡು ಅವ್ರು ಆಗಾಗ ಏನು ಮಾಡ್ತಾರೋ ನಮ್ಮ ಡಿಫೆನ್ಸ್ ಮೇಲೆ ಹಮ್ಲಾ ಮಾಡ್ತಾರೆ. ಈಗ 1947 ಇದ ಒಂದು ಅವೇನು ಬ್ರಿಟಿಷ್ ಏನು ಡಿವೈಡ್ ಮಾಡಿ ಹೋದ್ರಲ್ಲ, 1947 ಏನು ಡಿಸ್ಟ್ರಿಬ್ಯೂಟ್ ಆದವಲ್ಲ, ಆ ಟೈಮ್ನಾಗಿಂದ ಅವ್ರದ್ದು ಒಂದು ಕುತಂತ್ರ ಇದೆ. ಅಲ್ಲಿ ಜನ ಸಾಕಷ್ಟು ಅವ್ರಿಗೆ ಏನು ಮಾಡ್ತಾರೋ ಉಗ್ರವಾದಿಗಳು ಹೆಲ್ಪ್ ಮಾಡ್ತಾರೆ. ರಾತ್ರಿ ತಮ್ಮನೆಯಾಗಿ ಇಟ್ಕೋತಾರೋ, ಅಲ್ಲೇ ಅವಸ್ಥೆ ಮಾಡ್ತಾರೋ, ಹಗಲೆಲ್ಲ ತಮ್ಮನೆಯಾಗಿ ಇಟ್ಕೊಂಡ್ರೆ ರಾತ್ರಿ ಏನು ಮಾಡ್ತಾರೋ ಅವ್ರು ನಮ್ಮ ಡಿಫೆನ್ಸ್ ಮೇಲೆ ಹಮ್ಲಾ ಮಾಡೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಈಗೇನು ಅನ್ನಿಸ್ತೈತಿ ಲಡಾಯಿ ಖರೆ ಹಿಂಗೆ ಅವನು ಉಣ್ಕೋ ದಬಾ ಹಿಂಗೆ ಅಂತಾರೆ ಖರೆ. ಆದ್ರೆ ಕೆಲವೊಂದು ದಿವಸ ಏನಾಕೈತಿ ಸ್ವಲ್ಪ ಮಾಮೂಲ ಗರಂ ಇರ್ತೈತಿ, ಆಮೇಲೆ ಆಟೋಮೆಟಿಕ್ ಅದು ಶಾಂತಿ ಆಗಿಬಿಡ್ತೈತಿ. ಆ ಟೈಪ್ ಆಗಬಾರ್ದು. ಯಾವುದೋ ದೇಶ ಆಗಲಿ ಯುದ್ಧ ಅಚಾನಕ್ ಆದವು ಅಂತಂತಂದ್ರೆ ಎರಡು ದೇಶಕ್ಕೆ ಸ್ವಲ್ಪ ಸಮಸ್ಯೆ ಆಗುವ. ಆ ಸಮಸ್ಯೆ ನಾವು ನೋಡ್ಕೊಳ್ದಂಗೆ ಈಗ ಅಲ್ಲಿ ಏನು ಸೈನಿಕರು ಮತ್ತು ಅಲ್ಲಿ ಜನ ಅದರಲ್ಲ, ಅದಕ್ಕಿಂತ ಹೆಚ್ಚು ಒನ್ಲಿ ನಮ್ಮ ಸೈನಿಕರು ಅದಾರ. ಈಗ ಕೇಂದ್ರ ಸರ್ಕಾರದವರು ಇದನ್ನು ಕ್ಲಿಯರ್ ಏನು ಮಾಡಬೇಕು, ಒಂದು ಆದೇಶ ಕೊಡಬೇಕು. ನಮ್ಮ ಸೈನಿಕರೆಲ್ಲ ಕೇವಲ ನಮ್ಮ ಮಾಜಿ ಸೈನಿಕರದಲ್ಲ, ಅವರಿಂದ ಮತ್ತು ಪಾಕಿಸ್ತಾನಿ ಜನರನ್ನೆಲ್ಲ ಸೆದೆ ಬಿಡುವಷ್ಟು ತಾಕತ್ ನಮ್ಮ ಮಂತ್ಯಕೈತಿ ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಜಿ ಸೈನಿಕರಿಗೆ ಈಗ ಸದ್ಯ ಯಾರು ಲಡಾಯಿ ಚಲೋ ಆಗತೈತಿ ನೀವು ಬರ್ರಿ ಅಂತಂದ್ರೆ ನಾವು ಆಲ್ರೆಡಿ ತಯಾರಿದ್ದೇವೆ. ಈಗ ಡ್ಯೂಟಿ ಮೇಲೆ ಇದ್ದ ಸೈನಿಕರೆಲ್ಲ ಈಗ ನಾವೇನು ಮಾಜಿ ಸೈನಿಕರಿದ್ದೇವಲ್ಲ ಅಷ್ಟೇ ಸೈನಿಕರು ಸಾಕ ಅದನ್ನು ಸೆದೆ ಬಡಿಯಾಕ. ಅದೊಂದು ಧೈರ್ಯ ನಮ್ಮ ಮಂತ್ಯಕೈತಿ. ಭಲೋ ಭಾರತ್ ಮಾತಾ ಕೀ ಜೈ. ಅಲ್ಲಿ